ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿಯರಿಗೆ ಕೇಂದ್ರದಿಂದನೂ ಒಂದು ಗುಡ್ ನ್ಯೂಸ್ ಇದೆ. ಈ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋಗೆ ಲೈಕ್ ಕೊಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ರಾಜ್ಯದಿಂದ ಕಳೆದ 1.5 ವರ್ಷದಿಂದ ಗೃಹಲಕ್ಷ್ಮಿ ಹಣವನ್ನ ಎಲ್ಲರೂ ಪಡ್ಕೋತಾ ಇದ್ದೀರಾ. ಗೃಹಲಕ್ಷ್ಮಿಯ 2,000 ರೂಪಾಯಿ ಜೊತೆಗೆ ಕೇಂದ್ರ ಸರ್ಕಾರವು ಗೃಹಲಕ್ಷ್ಮಿಯರಿಗೆ ಹಣ ಹಾಕೋದಾಗಿ ಮಾಹಿತಿ ಇದೆ. ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿಯಂತೆ ಕೇಂದ್ರದಿಂದ ಹೊಸ ಸ್ಕೀಮ್ ಒಂದು ಜಾರಿಯಾಗುತ್ತೆ ಅಂತ ಮಾಹಿತಿ ಇದೆ. ಮಹಿಳೆಯರ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡೋ ಯೋಜನೆ ಇದೆ. ಕೇಂದ್ರದಲ್ಲಿ ಹಣಕಾಸು ಸಚಿವಾಲಯದಲ್ಲಿ ಈ ಯೋಜನೆ ಕುರಿತು ಚರ್ಚೆ ನಡೀತಾ ಇದೆ. ಮಹಿಳೆಯರು ಸ್ವಾವಲಂಬಿಯಾಗಬೇಕು, ಹೊರೆ ಆಗಬಾರ್ದು, ಮಹಿಳೆಯರಿಗೆ ವರದಾನ ಆಗಲಿ ಅಂತ ಕೇಂದ್ರದಿಂದಲೂ ಕೂಡ ಮಹಿಳೆಯರ ಖಾತೆಗೆ ಹಣ ಬೀಳೋ ಸಾಧ್ಯತೆ ಇರುತ್ತೆ. ಹಾಗೆ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಮೂಲಕ 2,000 ರೂಪಾಯಿಯನ್ನ ಪಡೆದುಕೊಳ್ತಾ ಇದ್ದೀರಾ. ಹಾಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಹಣವನ್ನು ಹಾಕೋ ಚರ್ಚೆ ನಡೀತಾ ಇದೆ. ಹಾಗಾದ್ರೆ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಎಷ್ಟು ಹಣವನ್ನು ಹಾಕ್ಬೋದು ಅಂತ ಕುತೂಹಲವಾಗಿದೆ. ಆದ್ರೆ ಸದ್ಯಕ್ಕೆ ಇಂತಿಷ್ಟು ಹಣ ಹಾಕ್ತೀವಿ ಅಂತ ಹೇಳ್ತಾ ಇಲ್ಲ. ಫೆಬ್ರವರಿಯಲ್ಲಿ ಬಜೆಟ್ನಲ್ಲೇ ಮಾಹಿತಿ ಹೊರಬೀಳೋ ಸಾಧ್ಯತೆ ಇರುತ್ತೆ. ಈ ಮಾಹಿತಿಗೆ ತಪ್ಪದೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.